ಆತ್ಮೀಯ ವಿದ್ಯಾರ್ಥಿಗಳೇ, ಬಕಾಸುರ ವಧೆ ಎಂಬ ಪದ್ಯಪಾಠದ 4ನೆಯ ಪದ್ಯವನ್ನು ಇಂದು ನೋಡೋಣ. ಮೊದಲು ಪದ್ಯವಾಚನ. ಎರಡೂ ಕೈಯನ್ನು ಬಲಿದು ಮುಷ್ಟಿಯೊಳು ಎರಗಿದನು, ಕಳ ಬೆನ್ನನ್ ಏನೆಂದು ಅರಿಯನು ಇತ್ತಲು, ಭೀಮ ಬಲುದುತ್ತುಗಳ ತೋಟಿಯಲಿ. ಮರನ ಮುರಿದು ಎರಗಿದರೆ ಪುನರಪಿ ಮುರಿದು ನೋಡು ಇದು ಬಹೆನು, ನಿಲ್ಲೆನುತ ಅರೆಗೆಲಸ ಪೂರೈಸಲು ಎಂದನು ನಗುತ ಕಲಿಭೀಮ. ಇನ್ನು ವಿದ್ಯಾರ್ಥಿಗಳೇ, ಇಲ್ಲಿ ಸಹ ಸಾಕಷ್ಟು ಶಬ್ದಗಳನ್ನು ನಾವು ಬಿಡಿಸಿ ಓದಬೇಕು. ಅವು ಯಾವುವೆಂದರೆ ಮುಷ್ಟಿಯೊಳು ಪ್ಲಸ್ ಎರಗಿದನು, ಬೆನ್ನನು ಪ್ಲಸ್ ಏನೆಂದು, ಅರಿಯನು ಪ್ಲಸ್ ಇತ್ತಲು, ಮುರಿದು ಪ್ಲಸ್ ಎರಗಿದನು, ನೋಡಿದು ಪ್ಲಸ್ ಇದು, ನಿಲ್ಲೆನುತ ಪ್ಲಸ್ ಅರೆ ಪ್ಲಸ್ ಗೆಲಸ ಕೆಲಸ, ಪೂರೈಸಲು ಪ್ಲಸ್ ಎಂದನು. ಹೀಗೆ ಹಲವು ಪದಗಳು ಸಹ ಇಲ್ಲಿ ನಾವು ಬಿಡಿಸಿ ಓದಬೇಕು. ಅವುಗಳನ್ನು ಕೆಂಪು ಶಾಯಿಯಿಂದ ನಾನು ಗುರುತಿಸಿದ್ದೇನೆ. ಅವುಗಳನ್ನು ಬಿಡಿಸಿ ಓದಲು ಕಲಿಯಿರಿ. ಇನ್ನು ಪದ್ಯದ ಅರ್ಥವನ್ನು ನೋಡೋಣ. ಭೀಮ ಊಟ ಮಾಡುವುದನ್ನು ನೋಡಿದ ರಾಕ್ಷಸನು ಸಿಟ್ಟಿನಿಂದ ತನ್ನ ಎರಡೂ ಕೈಗಳನ್ನು ಕೂಡಿಸಿ ಜೋರಾಗಿ ಅವನ ಬೆನ್ನ ಮೇಲೆ ಬಡೆದನು. ಎರಡೂ ಕೈಯನ್ನು ಬಲಿದು, ಮುಷ್ಟಿಯೊಳು, ಮುಷ್ಟಿ ಅಂದರೆ ಎರಡೂ ಕೈಯನ್ನು ಜೋಡಿಸುವುದು, ಎರಡೂ ಕೈಯನ್ನು ಬಲಿದು ಅಂದರೆ ಗಟ್ಟಿಯಾಗಿ ಕೂಡಿಸಿ ಎರಡೂ ಕೈಯಿಂದ ಭೀಮನ ಬೆನ್ನಿಗೆ ಖಳ ಅಂದರೆ ರಾಕ್ಷಸ ಅಥವಾ ದುಷ್ಟನಾದ ರಾಕ್ಷಸ ಅವನ ಬೆನ್ನಿಗೆ ಜೋರಾಗಿ ಬಡಿದನು. ಹಾಗೆ ಬಡಿದ ರಾಕ್ಷಸನ ಪೆಟ್ಟಿಗೆ ಭೀಮ ಏನೂ ಉತ್ತರವನ್ನು ನೀಡಲಿಲ್ಲ. ಅವನು ಊಟ ಮಾಡುವುದರಲ್ಲಿಯೇ ಮಗ್ನನಾಗಿದ್ದ. ಭೀಮ ಬಲುದುತ್ತುಗಳ ತೋಟಿಯಲ್ಲಿ, ತೋಟಿ ಅಂದರೆ ಕಲಹ, ಜಗಳ ನಡೆದಿತ್ತು. ಇದರ ಮಧ್ಯೆ ಭೀಮನ ಬಾಯಿ ಮತ್ತು ಅವನ ಕೈ ಮಧ್ಯೆ ಅಂದರೆ ಊಟ ಮಾಡುವುದರಲ್ಲೇ ನಿರತನಾಗಿದ್ದ ಭೀಮ. ಇದರಿಂದ ಸಿಟ್ಟಿಗೆದ್ದ ರಾಕ್ಷಸನು ಒಂದು ಮರವನ್ನು ಮುರಿದು, ದೊಡ್ಡದಾದಂಥ ಮರವನ್ನೇ ಮುರಿದು ಅವನ ಮೇಲೆ ಮತ್ತೊಂದು ಬಾರಿ ಪುನರಪಿ ಅಂದರೆ ಮರಳಿ ಅವನ ಮೇಲೆ ಜೋರಾಗಿ ಅವನ ಬೆನ್ನಿಗೆ ಬಡಿಯುತ್ತಾನೆ, ಅವನ ಮೇಲೆ ದಾಳಿ ಮಾಡುತ್ತಾನೆ. ಹಾಗೆ ದಾಳಿ ಮಾಡಿದಾಗ ಬಹೆನು ನಿಲ್ಲೆನುತ್ತಾ, ಬಹೆನು ಅಂದರೆ ಬರುವೆನು, ಸ್ವಲ್ಪ ತಾಳು, ನಾನು ನಿನ್ನ ಜೊತೆ ಯುದ್ಧ ಮಾಡಲು ಬರುತ್ತೇನೆ. ಮೊದಲು ಅರೆಗೆಲಸ, ಅರೆ ಪ್ಲಸ್ ಗೆಲಸ, ಕತಪಗಳಿಗೆ ಗದಬ ಆದೇಶ ಸಂಧಿ. ಹಾಗಾಗಿ ಅರೆ ಗೆಲಸ ಇದ್ದಿದ್ದು ಕೆಲಸ ಆಗುತ್ತದೆ. ಅರೆ ಕೆಲಸ ಅಂದರೆ ಅರ್ಧ ಮಾಡಿದ್ದೇನೆ, ಯಾವುದು ಊಟ ಮಾಡುವಂತಹ ಕೆಲಸವನ್ನು ನಾನು ಅರ್ಧ ಮಾಡಿದ್ದೇನೆ, ಹಾಗಾಗಿ ಅದನ್ನು ಪೂರೈಸುತ್ತೇನೆ ಅಂದರೆ ಪೂರ್ಣಗೊಳಿಸುತ್ತೇನೆ ಎಂದು ನಗುತ ಕಲಿಭೀಮ ಅಂದರೆ ನಕ್ಕೋಂತ ಹೇಳ್ತದನೆ, ರಾಕ್ಷಸನೇ ತಡಿ, ನಿನ್ನ ಜೊತೆ ಯುದ್ಧ ಮಾಡಬೇಕು ತಾನೆ, ನಾನು ಬರುವೆನು, ಸ್ವಲ್ಪ ನನ್ನ ಊಟ ಮಾಡುವಂತಹ ಕಾರ್ಯವನ್ನು ಪೂರ್ಣಗೊಳಿಸುತ್ತೇನೆ, ಅಲ್ಲಿವರೆಗೆ ಶಾಂತನಾಗಿ ನಿಲ್ಲು ಎಂದು ಹೇಳುವ ರೀತಿಯಲ್ಲಿ ಅವನು ಹೇಳುತ್ತಿದ್ದಾನೆ. ಇಷ್ಟು ಈ ಪದ್ಯದ ಅರ್ಥ. ಇನ್ನು ಪದ್ಯದ ಕಠಿಣ ಪದಗಳು ಬರುತ್ತವೆ, ಅವುಗಳನ್ನು ಸಹ ನೀವು ಅಧ್ಯಯನ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೆಲವು ಕವಿಗಳ ಪರಿಚಯವನ್ನು ನಾನು ಹಾಕಿದ್ದೆನು. ಅದೇ ರೀತಿ ಇನ್ನೂ 4 ಕವಿಗಳ ಪರಿಚಯ ಇಲ್ಲಿದೆ. ಕವಿ ಪರಿಚಯ ಬರೆಯಲು ನಿಮಗೆ ಅನುಕೂಲವಾಗುತ್ತದೆ, ಹಾಗಾಗಿ ಅದನ್ನು ಸಹ ಅಧ್ಯಯನ ಮಾಡಿ. ಅದರ ಜೊತೆಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯ ಲಿಂಕನ್ನು ಇಲ್ಲಿ ಹಾಕಿರುತ್ತೇನೆ. ಅವುಗಳನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಓದಲು ಅನುಕೂಲವಾಗುತ್ತದೆ. ಹಾಗಾಗಿ ಆ ಅಧ್ಯಯನದಲ್ಲಿ ನಿರತರಾಗಿ ಎಂದು ಹೇಳುತ್ತಾ ಈ ವಿಡಿಯೋಕ್ಕೆ ಪೂರ್ಣ ವಿರಾಮ ಹೇಳುವೆ. ಧನ್ಯವಾದಗಳು.